ನಮಸ್ತೆ ರಾಜು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸ್ವಾಮೀಜಿಗಳ ಜೊತೆ ಇನ್ನು ಪ್ರಕಾಶನಾಥ ಸ್ವಾಮೀಜಿ ಅವ್ರ ಜೊತೆ ಸುಮಾರು 28 ವರ್ಷದಿಂದ ಜೊತೆಯಾಗಿ ಅವ್ರ ಒಡನಾಟದಲ್ಲಿ ಬೆಳ್ಕೊಂಡು ಬಂದಿದ್ದಾರೆ. ಅವರ ದಿನಚರಿ ಎದ್ದ ತಕ್ಷಣ ಯಾವ ರೀತಿ ಇರ್ತಾ ಇತ್ತು? ಅವ್ರ ಒಡನಾಟ ನಿಮ್ ಜೊತೆ ಯಾವ ರೀತಿ ಇದೆ? ಸ್ವಾಮೀಜಿ ಅವರ ಜೊತೆನಲ್ಲಿ ನಾನು 28 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ಅವ್ರ ಜೊತೆನಲ್ಲಿ ನನಗೆ 28 ವರ್ಷ ನಾನು ಕೆಲಸ ಮಾಡಿದ್ದೀನಿ ಅಂತ ಅನಿಸ್ತಾನೆ ಇಲ್ಲ. ಅಷ್ಟು ಸ್ವಾಮೀಜಿಯವರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹಾಗಾಗಿ ಸ್ವಾಮೀಜಿ ಅವ್ರ ಜೊತೆ ನಾವು 28 ವರ್ಷ ಸೇವೆ ಮಾಡ್ತಾ ಇದ್ದೀವಿ. ಬೆಳಗಾದ್ರೆ ಅವ್ರ ಜೊತೆನೆ ಇರ್ತೀರಾ, ಅವ್ರ ಒಡನಾಟದಲ್ಲಿ ಅವ್ರ ಸುತ್ತಮುತ್ತನೇ ಬೆಳ್ಕೊಂಡಿರ್ತೀರಾ. ಅವ್ರ ದಿನಚರಿ ಯಾವ ರೀತಿ ಇರುತ್ತೆ? ಯಾವ ರೀತಿ ಸ್ಟಾರ್ಟ್ ಆಗುತ್ತೆ? ಬೆಳಿಗ್ಗೆ ಎದ್ದ ತಕ್ಷಣ ಸ್ವಾಮೀಜಿಯವರು ಜನಸೇವೆಗಳು, ಶಿಕ್ಷಣದ ಬಗ್ಗೆ, ಅವ್ರದ್ದು ದಿನಚರಿ ಆತರ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಶಿಕ್ಷಣ, ಆರೋಗ್ಯ, ಬೇರೆಯವ್ರ ಬಗ್ಗೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಬೇರೆಯವ್ರ ಬಗ್ಗೆ ಆರೋಗ್ಯಗಳು, ಮಕ್ಕಳ ಎಜುಕೇಶನ್, ಇದನ್ನೆಲ್ಲ ಸ್ವಾಮೀಜಿಯವರು ಬೆಳಗ್ಗೆ ಎದ್ರೆ ಅವೆಲ್ಲ ಯೋಚನೆ ಮಾಡ್ಕೊಂಡು ದಿನಚರಿ ಶುರು ಮಾಡ್ತಾರೆ. ಸರ್, ನಾನು ಯಾವ ರೀತಿ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕೆಲವೊಬ್ರು ಎದ್ದ ತಕ್ಷಣ ಪ್ರಾಣಾಯಾಮ ಮಾಡೋದಾಗಿರ್ಬೋದು, ಅಥವಾ ವಾಕ್ ಮಾಡೋದಾಗಿರ್ಬೋದು, ಮಕ್ಕಳ ಜೊತೆ ಪ್ರಾಣಿಗಳ ಜೊತೆ ಆಟಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಕೆಲವೊಂದಷ್ಟು ದಿನಚರಿ ಆಗಿರ್ಬೋದು, ರೂಢಿಗಳಾಗಿರ್ಬೋದು ರೂಢಿಸ್ಕೊಂಡಿರ್ತಾರೆ. ಸ್ವಾಮೀಜಿಗಳು ಯಾವ ರೀತಿ? ಸ್ವಾಮೀಜಿಯವರು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾಣಾಯಾಮ ಮಾಡ್ತಾರೆ, ಯೋಗ ಮಾಡ್ತಾರೆ, ಮತ್ತೆ ಪೂಜೆ ಮಾಡ್ತಾರೆ. ಅದನ್ನಾದ್ಮೇಲೆ ಬೆಳಿಗ್ಗೆ ಆರೋಗ್ಯದ ಬಗ್ಗೆ, ಎಜುಕೇಶನ್ ಬಗ್ಗೆ ಅಲ್ಲಿಂದ ಶುರುವಾಗತ್ತೆ ಸ್ವಾಮೀಜಿಯವರು. ಅದನ್ನ ಮುಗಿಸಿ ಸ್ವಾಮೀಜಿಯವರೆಲ್ಲ ತಿಂಡಿ ಎಲ್ಲ ಮಾಡಿ ಹಾಸ್ಪಿಟ್ಲು ಹತ್ರ ಹೋಗಿ ರೋಗಿಗಳನ್ನ ವಿಚಾರಿಸ್ಕೊಳ್ಳೋದು, ಎಜುಕೇಶನ್ ಹುಡುಗರ ಬಗ್ಗೆ ಮಾಡೋದು ಎಲ್ಲ ಸ್ವಾಮೀಜಿಯವ್ರು ಬೆಳಿಗ್ಗೆ ಎದ್ದ ತಕ್ಷಣ ಆ ತರ ಪ್ರಾರಂಭ ಆಗುತ್ತೆ. ಪೂಜೆ ಎಲ್ಲ ಮುಗಿಸಿ, ತಿಂಡಿ ಮುಗಿಸಿ ನಾವು ದಿನಚರಣೆ ಶುರು ಮಾಡ್ತೀವಿ. ರಾಜು ಅವರಿಂದ ನಾನು ನೋಡಿದ ಮಟ್ಟಿಗೆ ಆಶ್ರಮದ ಸುತ್ತಮುತ್ತ ಸಾಕಷ್ಟು ಪ್ರಾಣಿಗಳನ್ನ ನಾನು ನೋಡಿದೆ. ನಾಯಿಗಳಾಗಿರ್ಬೋದು, ಮತ್ತೆ ಕುದುರೆಗಳಾಗಿರ್ಬೋದು. ಪ್ರಾಣಿಗಳ ವಿಚಾರದಲ್ಲಿ ಗುರುಜಿ ಸ್ವಾಮೀಜಿ ಅವ್ರಿಗೆ ಪ್ರಾಣಿಗಳು ಅಂತ ಅಂದ್ರೆ ತುಂಬಾ ಇಷ್ಟ. ತುಂಬಾ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವ್ರಿಗೆ ನಮ್ಮಲ್ಲೆಲ್ಲ ತುಂಬಾ ನಾಯಿಗಳು ತುಂಬಾ ಇದಾವೆ, ಹಸುಗಳಿದೆ. ಅದ್ರ ಬಗ್ಗೆ ಸ್ವಾಮೀಜಿಗಳು ತುಂಬಾ ಆಸಕ್ತಿ. ಚೆನ್ನಾಗಿ ಇನ್ನು ಇಲ್ಲೇ ಸ್ಕೂಲು, ಕಾಲೇಜು, ಇನ್ಸ್ಟಿಟ್ಯೂಟ್ ಎಲ್ಲ ಇಲ್ಲೇ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಯಾವ ರೀತಿ ಅಂದ್ರೆ ಹೋಗಿ ಮಾತಾಡ್ಸ್ಕೊಂಡು ಬರೋದಾಗಿರ್ಬೋದು, ಅಥವಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಾಗಿರ್ಬೋದು? ಸ್ವಾಮೀಜಿ ಅವರು ಮಕ್ಕಳ ಬಗ್ಗೆ ಇಲ್ಲಿ ಹಾಸ್ಟೆಲ್ ಇರೋದ್ರಿಂದ ದಿನ ಬೆಳಿಗ್ಗೆ ಎದ್ದ ತಕ್ಷಣ ವಿಚಾರಿಸ್ಕೋತಾರೆ. ಹಾಸ್ಟೆಲ್ ಅಲ್ಲಿ ಮಕ್ಕಳುಗಳಿಗೆ ಯಾವ ತರ ತಿಂಡಿ ಮಾಡ್ತಾ ಇದಾರೆ, ಊಟ ಮಾಡ್ತಾ ಇದಾರೆ, ಅವ್ರನ್ನೆಲ್ಲ ಸ್ವಾಮೀಜಿ ಅವರು ಅವ್ರನ್ನ ಪ್ರಿನ್ಸಿಪಲ್ಗಳು ಕೇಳೋದು, ಯಾವ ತರ ಮಕ್ಳುಗಳಿಗೆಲ್ಲ ಊಟ ಸೌಲಭ್ಯ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಸ್ವಾಮೀಜಿಯವರೆಲ್ಲ ವಿಚಾರಿಸ್ಕೋತಾರೆ. ಸರ್, ಇನ್ನು ನಾನು ನೋಡಿರೋ ಮಟ್ಟಿಗೆ ಸಾಕಷ್ಟು ಸ್ವಾಮೀಜಿಗಳಾಗಿರ್ಬೋದು, ಗುರುಜಿಗಳಾಗಿರ್ಬೋದು, ಯಾರು ಹೊರ್ಗಡೆಯಿಂದ ಬಡವರು ಬರ್ಬೋದು ಅಥವಾ ಸಾರ್ವಜನಿಕರು ಬರ್ಬೋದು, ಗುರುಜಿ ಯಾವ ರೀತಿ ಮಾತಾಡ್ತಾರೆ? ಗುರುಜಿ ಎಲ್ಲಾರ್ಗು, ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲಾರ್ಗು ಒಂದೇ ತರ ಇದ್ ಮಾಡ್ತಾರೆ. ಅವರು ದೊಡ್ಡವರು, ಶ್ರೀಮಂತರು, ಬಡವರು ಅಂತ ಏನಿಲ್ಲ. ಬಂದವ್ರಿಗೆಲ್ಲ ಅವರು ಅವಾಗಿಂದನೂ ಅವ್ರಿಗೆ ಅವ್ರದ್ದೇ ಆದ ತರದಲ್ಲಿ ಅವ್ರ ಸೇವೆನ ಮಾಡ್ತಾ ಇದ್ದಾರೆ. ಇನ್ನು ನೀವು 28 ವರ್ಷದಿಂದ ಜೊತೆಯಾಗಿ ಬೆಳೆದಿರುವಂತದ್ದು, ಅವ್ರ ಜೊತೆ ನಿಮ್ಗಿರುವಂತಹ ಒಡನಾಟ ಯಾವ ರೀತಿ ಇದೆ? ಸ್ವಾಮೀಜಿ ಅವರು ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ 28 ವರ್ಷದಿಂದ. ಹಂಗಾಗಿ ಸ್ವಾಮೀಜಿಯವ್ರ ಜೊತೆ ನಾವ್ ಯಾವಾಗ್ಲೂ ಖುಷಿಯಾಗಿ ಯಾವಾಗ್ಲೂ ಕೆಲಸ ಮಾಡಕ್ಕೆ ಸಿದ್ಧವಾಗಿರ್ತೀವಿ ಮೇಡಮ್. ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಅವರ ಬಾಂಡಿಂಗ್? ಹೇಗಿದೆ ಇವಾಗ 28 ವರ್ಷ ಆದ್ರೂ ಸಹ? ನಮ್ಗೆ ಸ್ವಾಮೀಜಿಯವ್ರ ಜೊತೆ ಇದ್ರೆ ಯಾವಾಗ್ಲೂ ಸೇವೆ ಮಾಡ್ಬೇಕು ಅಂತ ಅನಿಸ್ತಾನೆ ಇರುತ್ತೆ. ನಾವು ಅವ್ರ ಶಿಷ್ಯರಾಗಿ ನಾವು ಸ್ವಾಮೀಜಿಯವ್ರಿಗೆ ಸೇವೆನ ಸಲ್ಲಿಸ್ತಾ ಇದೀವಿ ಮೇಡಮ್. ಸರ್, ಇನ್ನು 28 ವರ್ಷದಿಂದ ನೀವು ಅವ್ರ ಜೊತೆನೆ ಇದ್ದೀರಾ ಅಂತ ಹೇಳಿದ್ರಿ. ನಿಮ್ಮ ಮನೆಗಾಗಿರ್ಬೋದು, ನಿಮ್ಮ ಕುಟುಂಬಗಳಿಗಾಗಿರ್ಬೋದು, ಗುರುಜಿಯಿಂದ ಸ್ವಾಮೀಜಿಯವ್ರು ನಮ್ಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರೆ. ನಮ್ಗೆ ಯಾವುದೇ ತರದ ಕುಂದು ಕೊರತೆಗಳು ಏನಿಲ್ಲ. ನಾವೆಲ್ಲ ಚೆನ್ನಾಗಿದೀವಿ ಮೇಡಮ್, ಚೆನ್ನಾಗೆಲ್ಲ. ಇನ್ನೇನು ಫೆಬ್ರವರಿ 7ನೇ ತಾರೀಕು ಗುರುಜಿ ಅವರ 60ನೇ ವರ್ಷದ ಹುಟ್ಟುಹಬ್ಬ ಬರ್ತಾ ಇರುವಂತದ್ದು, ಇದ್ರ ಬಗ್ಗೆ ಮಾತಾಡಿ. ಸ್ವಾಮೀಜಿ ಅವರು 60ನೇ ವರ್ಷದ ಹುಟ್ಟುಹಬ್ಬ ಮಾಡ್ತಾ ಇದ್ವಿ. ನಮ್ಮ ಸಂಸ್ಥೆಗಳಲ್ಲೆಲ್ಲ ಸೇರಿ ನಮ್ಗೆ ಯಾವಾಗ್ಲೂ ಖುಷಿ ಇರುತ್ತೆ. ಸ್ವಾಮೀಜಿ ಅವರು ಸದಾಕಾಲ ಹಿಂಗೆ ಇರ್ಲಿ,
ಪ್ರತಿ ವರ್ಷನೂ ಇದೇ ತರ ಹುಟ್ಟುಹಬ್ಬನ ಆಚರಿಸ್ಕೊಳ್ಳಿ. ನಾವು ಅದಕ್ಕೆ ಯಾವಾಗ್ಲೂ ಸ್ವಾಮೀಜಿಯವ್ರು ಖುಷಿ ಇದ್ರೆ ನಾವು ಚೆನ್ನಾಗಿರ್ತೀವಿ. ಅದೊಂದೇ ನಮ್ಗೆ ಆಸೆ, ಸ್ವಾಮೀಜಿಯವರು 100 ಕಾಲ ಹಿಂಗೆ ಚೆನ್ನಾಗಿರ್ಲಿ. ನೀವು ಇಷ್ಟೆಲ್ಲ ಹೇಳಿದ್ರಿ. ನನಗ್ ಒಂದ್ ಕೇಳ್ಬೇಕು ಅಂತಿದ್ದು, ಗುರುಜಿ ಅವ್ರಿಗೆ ಯಾವ್ದು ತುಂಬಾ ಇಷ್ಟವಾಗಿರುವಂತಹ ಫುಡ್, ಯಾವ ತಿಂಡಿನ ತುಂಬಾ ಇಷ್ಟಪಟ್ಟು ತಿಂತಾರೆ? ಸ್ವಾಮೀಜಿ ಅಂದ್ರೆ ಸಾಕಷ್ಟು ವರ್ಷಗಳಿಂದ ನೀವು ಅವ್ರ ಜೊತೆ ಇರೋದ್ರಿಂದ ಅವ್ರನ್ನ ಗಮನಿಸ್ತಾ ಇರ್ತೀರಾ, ಜಾಸ್ತಿ ಇಷ್ಟಪಟ್ಟು ಇಂತ ಆಹಾರನೇ ತಿಂತಾರೆ, ಇಂತ ತಿಂಡಿನೇ ತಿಂತಾರೆ. ಸ್ವಾಮೀಜಿ ಅವ್ರಿಗೆ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ, ಚಿತ್ರಾನ್ನ ತಿಂತಾರೆ. ಅದು ಬಿಟ್ರೆ ಎಲ್ಲ ಮುದ್ದೆ ಸೊಪ್ಸಾರು ಇವೆಲ್ಲ ತಿಂತಾರೆ ಸ್ವಾಮಿ. ಸರ್, ಇನ್ನು ಅವ್ರಿಗೆ ಇಷ್ಟ ಆಗುವಂತಹ ಯಾವ್ದೋ ಒಂದು ಜಾಗಗಳಾಗಿರ್ಬೋದು, ಈ ರೀತಿ ಏನಾದ್ರು ಇದೆಯಾ? ಅವ್ರಿಗೆ ಇಷ್ಟ ಅಂದ್ರೆ ಪೂಜೆ, ದೇವ್ರ ಮನೆ ತುಂಬಾ ಇಷ್ಟ. ದೇವ್ರ ಪೂಜೆನಲ್ಲಿ ಯಾವಾಗ್ಲೂ ಇದ್ ಮಾಡ್ತಾರೆ. ಇನ್ನು ಆಶ್ರಮದ ಸುತ್ತಮುತ್ತ ಗ್ರೀನರಿನೇ ತುಂಬಾ ಲಕ್ಷಣವಾಗಿ, ಅಂದ್ರೆ ಇವಾಗ ನೋಡ್ತಾ ಬ್ಯಾಕ್ ಗ್ರೌಂಡ್ ಫುಲ್ ಗ್ರೀನರಿನೇ ಇರೋದ್ರಿಂದ ಅತಿ ಹೆಚ್ಚಾಗಿ ಏನಾದ್ರು ಗಾರ್ಡನ್ ಅಲ್ಲಿ ಕಾಳ ಕಳೀತಾರೆ. ಹೌದು, ಅವ್ರಿಗೆ ಈ ತರ ಮರ, ಪಕ್ಷಿ, ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ. ಅವ್ರಿಗೆ ಅದಕ್ಕೋಸ್ಕರನೇ ಇಲ್ಲಿ ಪ್ರಶಾಂತವಾಗಿ ತುಂಬಾ ಗ್ರೀನರಿ ಇದೆ. ಅದಕ್ಕೆ ಸ್ವಾಮೀಜಿಯವರು ಯಾವಾಗ್ಲೂ ಇಲ್ಲೇ ಇರ್ತಾರೆ. ಇನ್ನು ಈ ಬಾರಿ 60ನೇ ವರ್ಷದ ಹುಟ್ಟುಹಬ್ಬಕ್ಕೋಸ್ಕರ 4 ದಿನಗಳ ಪೂಜೆ ಆಗಿರ್ಬೋದು, ಯಾಗ ಯಜ್ಞಗಳಾಗಿರ್ಬೋದು, ಇವೆಲ್ಲವನ್ನು ಸಹ ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ BJS ಸಂಸ್ಥೆ 25 ವರ್ಷವನ್ನ ಪೂರೈಸಿದೆ. ಇದ್ರ ಬಗ್ಗೆ ಪೂಜೆ ಸ್ವಾಮೀಜಿಯವರಿಗೆ 60ನೇ ವರ್ಷದ ಷಷ್ಠಾಬ್ದಿ ಪೂಜೆ ಮಾಡ್ತಾ ಇದೀವಿ. 25ನೇ ವರ್ಷದ ನಮ್ಮ ಇದಿದೆ, ಸಿಲ್ವರ್ ಜುಬ್ಲಿ ಇದೆ. ಅದನ್ನೆಲ್ಲ ಸ್ವಾಮೀಜಿ ಅವ್ರಿಗೆ ತುಂಬಾ, ಈಗ 25 ವರ್ಷ ಈ ಸಂಸ್ಥೆ ಕಟ್ಟಿ 25 ವರ್ಷ ಆಗಿದೆ. ಸ್ವಾಮೀಜಿ ಅವರು ಅದು ಫಸ್ಟ್ ಅವರು ಷಷ್ಠಾಬ್ದಿ ಬರ್ತ್ಡೇನ ಆಚರಿಸಿ, ನಮ್ಮ ಸಂಸ್ಥೆಗಳೆಲ್ಲ ಸೇರಿ, ಸ್ವಾಮೀಜಿಯವರೆಲ್ಲ ಸೇರಿ ಆಚರಿಸ್ತಾ ಇದ್ದಾರೆ. ನಮ್ಗೆ ಅದೇ ತರ ಆಚರಿಸ್ಕೊಂಡು ಹೋಗ್ಲಿ ಅಂತ ನಾವೆಲ್ಲ ಸ್ವಾಮೀಜಿಯವ್ರನ್ನ ಬೇಡ್ಕೋತೀವಿ, ಎಲ್ಲ ಭಕ್ತಾದಿಗಳು. ಥ್ಯಾಂಕ್ ಯು ರಾಜು ಸರ್. ಇಷ್ಟೊತ್ತವರೆಗೂ ಗುರುಜಿ ಅವ್ರ ಬಗ್ಗೆ ನಿಮ್ಗಿದ್ದಂತಹ ಒಡನಾಟ ಆಗಿರ್ಬೋದು, ಗುರುಜಿ ಅವ್ರಿಗೆ ಏನ್ ಇಷ್ಟ ಇಲ್ಲ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಇಷ್ಟೊತ್ತವರೆಗೂ ನಮಗ್ ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.